ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಐ ಲವ್ ಮೊಹಮ್ಮದಿಯಾ ಎಂಬ ಫ್ಲೆಕ್ಸ್ ಹಾಕಿದ್ದಕ್ಕೆ ಗಲಾಟೆ. ದಾವಣಗೆರೆಯಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ. ಅಂತಿಮವಾಗಿ ವಿವಾದಕ್ಕೆ ಕಾರಣವಾಗಿದ್ದ ಫ್ಲೆಕ್ಸ್ ತೆರವು. ಲವ್ ಜಿಹಾದ್ ಆಗಿಲ್ಲ, ಮತಾಂತರ ಮಾಡಿಲ್ಲ ಅಂತ ಮುಕಳೆಪ್ಪ ದಂಪತಿ ಸ್ಪಷ್ಟನೆ. ಮಗಳು ಗಾಯತ್ರಿಯ ಕೊರಳಲ್ಲಿ ತಾಳಿ ಇಲ್ಲ, ಕುಂಕುಮ ಹಚ್ಚಿಲ್ಲ ಅಂತ ತಾಯಿಯ ಆಕ್ರೋಶ. ಕೈಯಲ್ಲಿ ಉರ್ದು ಅಕ್ಷರದಲ್ಲಿ ಖ್ವಾಜಾ ಹೆಸರು ಯಾಕೆ ಬರೆಸಿದ್ದೀಯಾ ಅಂತ ಪ್ರಶ್ನೆ. ಜೈಲಲ್ಲಿ ಆರೋಪಿ ದರ್ಶನ್ಗೆ ಶಿಷ್ಯರಿಂದ ಗುರುಭಕ್ತಿ. ಡಿ ಬಾಸ್ಗೆ ತಮ್ಮ ಕಂಬಳಿ ಕಾರ್ಪೆಟ್ ನೀಡ್ತಾ ಇರೋ ಗ್ಯಾಂಗ್. ಕಥೆ ಮತ್ತು ಆಧ್ಯಾತ್ಮದ ಪುಸ್ತಕ ಓದ್ತಾ ಕಾಲ ಕಳೆಯುತ್ತಿದ್ದಾರಂತೆ ದಾಸ. ದರ್ಶನ್ ಜೈಲಿಗೆ ಹೋದ್ಮೇಲೆ ಫುಲ್ ಸೈಲೆಂಟ್ ಆದ ವಿಜಯಲಕ್ಷ್ಮಿ. 2 ಕೇಸ್ ಸಂಬಂಧ ಕರೆ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ದಾಸನ ಪತ್ನಿ. 3 ನೋಟಿಸ್ ನೀಡಿದ್ರು ನೋ ಆನ್ಸರ್. ನಟ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಕೇಸ್ ತನಿಖೆ ಚುರುಕು. 10 ದಿನಗಳ ಬಳಿಕ ಹ್ಯಾಕರ್ ಮೂಲ ಪತ್ತೆ. 4-5 ಮಂದಿಯ ಬಿಹಾರಿ ಗ್ಯಾಂಗ್ನಿಂದ ಕೃತ್ಯ. ಸ್ಪೆಷಲ್ ಟೀಮ್ ಕಳಿಸೋಕೆ ಡಿಸಿಪಿ ಪ್ಲಾನ್. ಮ್ಯಾಥ್ಯೂ ವಿಡಿಯೋದಲ್ಲಿ ಹೇಳಿರೋದೆಲ್ಲ ಸುಳ್ಳು. ನನ್ನ ಫೋನ್ ಪ್ರೆಗ್ನೆನ್ಸಿ ರಿಪೋರ್ಟ್ ಸಮೇತ ಎಸ್ಕೇಪ್ ಆಗಿದ್ದಾನೆ. ಮೋಸ ಮಾಡೋ ಉದ್ದೇಶ ಇಲ್ಲದೇ ಇದ್ರೆ ಫೇಸ್ಬುಕ್, ಇನ್ಸ್ಟಾ ಕೂಡ ಡಿಲೀಟ್ ಮಾಡಿದ್ಯಾಕೆ? ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆಯಿಂದಾನೋ ವಿಡಿಯೋ. ಐಟಿ-ಬಿಟಿ ಜನಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬಿಗ್ ಶಾಕ್. ಮುಂಬರುವ ದಿನಗಳಲ್ಲಿ ಕಾರ್ ಪೂಲಿಂಗ್ ಮಾಡದೇ ಇದ್ರೆ ದಂಡ ಫಿಕ್ಸ್. ಹೊಸ ವ್ಯವಸ್ಥೆ, ಕಠಿಣ ನಿಯಮಗಳನ್ನು ತರುವುದಕ್ಕೆ ಜಿಬಿಎ ಅಧಿಕಾರಿಗಳ ತಂತ್ರ. ಶಾಸಕ ಮಾರಪ್ಪ ವಜ್ಜಲ್ ಅಳಿಯನಿಂದ ರೈತನ ಜಮೀನಿನಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ಆರೋಪ. ನ್ಯೂಸ್ ಫಸ್ಟ್ ವರದಿ ಬಳಿಕ ರಾತ್ರೋರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು. ಎಫ್ಐಆರ್ ದಾಖಲಿಸುವಂತೆ ರೈತರ ಆಗ್ರಹ. ಕಲಬುರಗಿಯ ಫಿರೋಜಾಬಾದ್ ಗ್ರಾಮಕ್ಕೆ ನುಗ್ಗಿದ ಭೀಮಾ ನದಿಯ ನೀರು. ಲಕ್ಷ್ಮೀ ದೇವಸ್ಥಾನ ಸೇರಿ ಹಲವು ದೇಗುಲಗಳಿಗೆ ಜಲ ದಿಗ್ಬಂಧನ. ಆತಂಕದಲ್ಲೇ ದಿನ ಕಳೀತಾ ಇರೋ ಗ್ರಾಮಸ್ಥರು. ಎಸ್ಐಟಿಯಿಂದ ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಚೆನ್ನಯ್ಯ ಹಾಜರು. ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡೋಕೆ ಸಜ್ಜು. ಹೇಳಿಕೆ ದಾಖಲು ಬಳಿಕ ಮುಂದಿನ ನಿರ್ಧಾರ. ಕಾಂಪೋಸ್ಟೇಬಲ್ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆಗೆ ಸರ್ಕಾರದ ಅನುಮತಿ. ಪರಿಸರ ಹೋರಾಟಗಾರರಿಂದ ಸಮಾಧಾನ. ಸರ್ಕಾರ ನಿಷೇಧಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ವಿರೋಧದ ನಡುವೆಯೂ ನಾಳೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ. 5 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸೋಕೆ ಸರ್ಕಾರದ ಪ್ಲಾನ್. ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದ ಡಿಸಿಎಂ ಡಿಕೆಶಿ. ಬೆಂಗಳೂರಲ್ಲಿ ಮುಂದುವರೆದ ಗುಂಡಿ ಗಂಡಾಂತರ. ಬ್ಯಾಡ್ರಹಳ್ಳಿಯಲ್ಲಿ ಗುಂಡಿಗೆ ತಗಲಾಕೊಂಡ ಬೃಹತ್ ಲಾರಿ. ಸಾಕಪ್ಪ ಸಾಕು ಈ ಗುಂಡಿ ಸಹವಾಸ ಅಂತಿದ್ದಾರೆ ಸಿಟಿ ಮಂದಿ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಪತ್ನಿ ಅತ್ತೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪತಿ. ಅಹಮದಾಬಾದ್ನ ಕುಬೇರ್ ನಗರ್ನಲ್ಲಿರುವಂತಹ ಉಷಾ ಬ್ಯೂಟಿ ಪಾರ್ಲರ್ನಲ್ಲಿ ಘಟನೆ. ಪತ್ನಿ ಜಯಾಬೆನ್ ಸಾವು, ಅತ್ತೆ ಶೋಭನಾಬೆನ್ಗೆ ಐಸಿಯುನಲ್ಲಿ ಚಿಕಿತ್ಸೆ. ಅಪ್ಪನ ಮುಖಕ್ಕೆ ಮೆಣಸಿನ ಪುಡಿ ಎರಚಿ ಮಗುವಿನ ಕಿಡ್ನಾಪ್. ತಮಿಳುನಾಡಿನ ಗುಡಿಯಾಥಂನಲ್ಲಿ ಹಾಡ ಹಗಲೇ ಘಟನೆ. ಬಾಲಕನನ್ನ ರಕ್ಷಿಸುವಲ್ಲಿ ವೇಲೂರು ಪೊಲೀಸರು ಯಶಸ್ವಿ. ಪವನ್ ಕಲ್ಯಾಣ್ ಓಜೆ ಸಿನಿಮಾದ ದುಬಾರಿ ಟಿಕೆಟ್ಗೆ ಕನ್ನಡ ಪರ ಸಂಘಟನೆಗಳ ವಿರೋಧ. ಬೆಂಗಳೂರಿನಲ್ಲಿನ ಘಟನೆಗೆ ಆಂಧ್ರ ಪ್ರೇಕ್ಷಕರು ಗರಂ. ಕಾಂತಾರ ಸಿನಿಮಾಗೂ ಇದೇ ರೀತಿ ಮಾಡುವುದಾಗಿ ಬೆದರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.